ನಮ್ಮ ಭಾರತದ ಸಂವಿಧಾನ ಹೆಂಗೆ ಅಪಸ್ವರ ಇಲ್ಲದೇ ಸರ್ವರಿಗೂ ಮಾನ್ಯವಾಗಿದೆ, ಹಾಗೆ ಜಗತ್ತಿನಲ್ಲಿ ಬಸವೇಶ್ವರರ ತತ್ವ ಸಿದ್ಧಾಂತಗಳು ಮಾನ್ಯವಾಗಿವೆ ಅಂತ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಬಹುಶಃ ನಾವು ಭಾರತೀಯರು ಬಸವಣ್ಣವ್ರನ್ನ ಧಾರ್ಮಿಕ ನಾಯಕನನ್ನು ಮಾಡೋದಕ್ಕಿಂತ ಹೆಚ್ಚು ಒತ್ತು ಕೊಟ್ಬಿಟ್ಟಿವಿ ನಾವು. We failed in that. We tried to make him a religious leader. He was more a revolutionary. He was a social changer than a religious leader. ಒಂದು ವೇಳೆ ನಾವು ಅವ್ರನ್ನ ಸಾಮಾಜಿಕ ಬದಲಾವಣೆಯ ಹರಿಕಾರದ ನಾಯಕನ ಮಾಡಿಬಿಟ್ಟಿದ್ರೆ ಜಗತ್ತಿನೊಳಗೆ ಬಸವಣ್ಣವ್ರಿಗಿಂತ ಎತ್ತರದವರಾಗಲಿ ಮತ್ತೊಬ್ಬರಾಗಲಿ ಇರೋದಕ್ಕೆ ಸಾಧ್ಯ ಇರಲಿಲ್ಲ. ಆ ರೀತಿಯ ವ್ಯಕ್ತಿತ್ವ ಬಸವಣ್ಣವ್ರದ್ದಾಗಿತ್ತು. ಅದು ಆರ್ಥಿಕ ಕ್ರಾಂತಿ ಇರಲಿ, ಧಾರ್ಮಿಕ ಕ್ರಾಂತಿ ಇರಲಿ, ಸಾಮಾಜಿಕ ಕ್ರಾಂತಿ ಇರಲಿ, ಈ ಎಲ್ಲದರಲ್ಲೂ ಸಹಿತ ಬಸವಣ್ಣವರ ಬಹುದೊಡ್ಡ ತ್ಯಾಗ ಇದೆ. ಬಸವಣ್ಣವರು ನಮಗೆ ಕೊಟ್ಟಿದ್ದು ಕೇವಲ ಇವನಾರವ ಅಂದೆನ್ಸದ್ರಯ್ಯ, ಇವ ನಮ್ಮವ. ಆದರೆ ನಾವಿನ್ನೂ ಹೆಂಗೆ ಮಾಡ್ತೀವಿ, ಏನು ಮಾಡ್ತೀವಿ ನಿಮ್ಗೆ ಗೊತ್ತೈತಿ. ನಾವಿನ್ನೂ ಉತ್ತರ ಕರ್ನಾಟಕದವರು ಒಂದು ಸ್ವಲ್ಪ ಚಲೋ, ನಾವು ಜಾತಿ ತೊಗೊಂಡು ಮಾತಾಡಂಗಿಲ್ಲ. ಅಂದರೆ ನಮ್ಮಲ್ಲಿ ಜಾತಿ ಇಲ್ಲ ಅಂತ ಅಲ್ಲ, ಈ ಹಳೆ ಮೈಸೂರು ಭಾಗಕ್ಕೆ ನಮಗೆ ಹೋಲಿಕೆ ಮಾಡಿದಾಗ ನಾವು ಸ್ವಲ್ಪ ಭಾಳ ಸೂಕ್ಷ್ಮವಾಗಿ, ಈಗ ಯಾರ ಪಂಚಮ ಶಾಲೆಯವ್ರು ಬಂದ್ರೆ ಅವಾಗ ನಾವು ಪಂಚಮ ಶಾಲೆ ನಾಯಕರಿವ ಅಂತ ಅನ್ನಂಗಿಲ್ಲ. ನಾವು ಅವ್ಗೆ ಹೇಳ್ಬೇಕಾಗಿರುತ್ತೆ. ನಾವು ಸಿ ಪಾಟೀಲ್ ಸಂಬಂಧಿಕರು ಇವರು ಅಂತ ಹೇಳ್ತೀವಿ, ಸೂಕ್ಷ್ಮವಾಗಿ ಹೇಳ್ತೀವಿ. ಇಲ್ಲೇ ನಿಮ್ಮ ಕಡೆ ಎಲ್ಲ ಏನು ಮಾಡ್ತೀರಿ ಕೃಷ್ಣರವ್ರೆ, ಇವ ಕುರುಬ ಸಮಾಜದ ನಾಯಕರಿ, ಇವ ಈ ಸಮಾಜದ ನಾಯಕರಿ. ಈ ಜಾತಿ ವಾಚಕವಾಗಿ ಏನು ಮಾತನಾಡೋದಿದೆ ಅದು ಸೂಕ್ತವಾದದ್ದಲ್ಲ. ಅಲ್ಲ, ಬುದ್ಧಿವಂತರು ನಿಮ್ಮಲ್ಲೇ ಭಾರಿ ಬುದ್ಧಿವಂತರಿದ್ರಿ. ಮತ್ತು ಈ ಹಳೆ ಮೈಸೂರು ಉತ್ತರ ಕರ್ನಾಟಕ ಬಿಟ್ಟು ನಾನು ಇಷ್ಟೇ ಅಪೇಕ್ಷೆ ಮಾಡ್ತೀನಿ, ಈ ಅನುಭವ ಮಂಟಪವನ್ನು ಹಾಕ್ಕೊಂಡ ಮೇಲೆ ನಾವು ಬಸವಣ್ಣವರ ತತ್ವ ಸಿದ್ಧಾಂತದ ಬಗ್ಗೆ ಮಾತನಾಡಕತ್ತಿದ ಮೇಲೆ ಈ ಜಾತಿವಾಚಕ ಶಬ್ದಗಳನ್ನು ಮಾತಾಡೋದು, ಒಬ್ಬರೊಬ್ಬರನ್ನ ಹಂಗೆ ಪರಿಚಯಿಸೋದು ನಾವು ನಿಲ್ಲಿಸಬೇಕಾಗಿರ್ತಕ್ಕಂಥದ್ದು. ಅತ್ಯಂತ ಕರ್ತವ್ಯ ಪ್ರಜ್ಞೆಯಿಂದ ನಾವು ಆ ಕೆಲಸ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತೀನಿ. ಬಸವಣ್ಣವ್ರು ನಮಗೆ ಭಾಳ ದೊಡ್ಡದು ಕೊಡುಗೆ ಕೊಟ್ಟಿದ್ದು ಅಂದರೆ ಕಾಯಕ. ಈ ಕಾಯಕದ ಸಿದ್ಧಾಂತಗಳೇನದವು ಅವು ಭಾಳ ಎತ್ತರದ ವಿಚಾರ. ದಾಸೋಹ, ಮಾರ್ಕ್ಸ್ ಏನು ನಮಗೆ ಫಿಲಾಸಫಿ ಎಕ್ಸ್ಪ್ಲೇನ್ ಮಾಡಿದರು, ಮನ್ಕೈಂಡಿಗೆ ಕೊಟ್ಟರು, ಅದೇ ರೀತಿಯಾಗಿರ್ತಕ್ಕಂಥ ಎತ್ತರಕ್ಕೆ ಪೂಜ್ಯರಾದ ಬಸವಣ್ಣವರು ನಮಗೆ ಬೋಧಿಸಿದ್ದಾರೆ, ಆ ರೀತಿಯ ಪ್ರೇರಣೆ ನೀಡಿದ್ದಾರೆ. ಆದರೆ ಇವತ್ತಿನವರೆಗೂ ನಾವು ಏನೇ ಇಲ್ಲಷ್ಟೇ ಭಾಷಣ ಮಾಡಿದರು, ಶ್ರೇಣೀಕೃತ ವರ್ಗ ವ್ಯವಸ್ಥೆಯೊಳಗೆ ಇವತ್ತಿಗೂ ಮಹಿಳೆಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ. ಇವತ್ತಿಗೂ ಶ್ರೇಣೀಕೃತ ವರ್ಗ ವ್ಯವಸ್ಥೆಯೊಳಗೆ ಎತ್ತರದವರು, ಜಾಣರು, ಬುದ್ಧಿವಂತರು, ಅವರಿಂದ ನಾವು ಹೋಗಿ ದೇವರ ಬಗ್ಗೆ ಕೇಳಿ ಬರಬೇಕು. ಅಲ್ಲೇನೆ ಸ್ತ್ರೀಗೆ ಧಾರ್ಮಿಕ ಸ್ವಾತಂತ್ರ್ಯ ಇಲ್ಲ. ಅಂದರೆ ನಾವು ಎಷ್ಟು ಬದಲಾವಣೆ ಆಗಬೇಕು ನೋಡ್ರಿ. ಅವ್ರು ಬುದ್ಧಿವಂತರು ಎಲ್ಲರೂ ಮತ್ತೆ ನೋಡಿದರೆ. ನಾನಿಷ್ಟೇ ಅಪೇಕ್ಷೆ ಮಾಡ್ತೀನಿ, ಬಸವಣ್ಣವರ ತತ್ವ ಸಿದ್ಧಾಂತ, ಬಸವಣ್ಣವರ ವಚನ, ಈ ವಚನಗಳೆಲ್ಲ ಭಾಷಣದ ವಸ್ತುಗಳಾಗಬಾರ್ದು, ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ತಕ್ಕಂಥ ವಸ್ತುಗಳಾಗಬೇಕು. ಅಂದಾಗ ಮಾತ್ರ ನಾವು ಆ ತೈಲ ಚಿತ್ರವನ್ನು ಹಾಕಿ ಬಸವಣ್ಣವ್ರ ಮೇಲೆ ನಿಲ್ಲಿಸಿ ನಾವು ಏನೇ ಮಾತಾಡಿದ್ರೂ ಸಹಿತ ಆ ಕಡೆ ನಮ್ಮ ಲಕ್ಷ್ಯ ಇಟ್ಕೊಂಡಿದ್ದಕ್ಕೆ ಸಾರ್ಥಕ ಆಗ್ತದೆ, ಅದಕ್ಕೆ ಸೂಕ್ತ ಗೌರವ ಕೊಟ್ಟಂಗೆ ಆಗ್ತದೆ. ಆ ದಿಸೆಯೊಳಗೆ ಆ ತೈಲ ಚಿತ್ರ ನಮಗೆ ವಿಶೇಷ ಪ್ರೇರಣೆ ನೀಡಲಿ ಅಂಥೇಳಿ ಹಾರೈಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಶಶಿಕಲಾ ಜೊಲ್ಲೆ ಅವರು